ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ನೋಡಿ, ಕಾಲಿಫ್ಲವರಿಂದ ಗೋಬಿ ಫ್ರೈಡ್ ರೈಸ್ ಅಂತ ನಾನು ಮಾಡ್ತಾಯಿದ್ದೀನಿ. ಕಾಲಿಫ್ಲವರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಮಾಡಿ ನೋಡೋಣ ಬನ್ನಿ. ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಅಕ್ಕಿ ಹಿಟ್ಟು 2 ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ. ಕಾರ್ನ್ಫ್ಲೋರು 1.5 ಸ್ಪೂನು ತೆಗೆದುಕೊಂಡಿದ್ದೀನಿ. 4 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಅರ್ಧ ಸ್ಪೂನ್ ಹಾಕಿರ್ತೀನಿ. ಮತ್ತು ಸಾಲ್ಟ್ ಕೂಡ, ಉಪ್ಪು ರುಚಿಗೆ ತಕ್ಕಷ್ಟನ್ನು ಸೇರಿಸ್ತಾ ಇದ್ದೀನಿ. ಈಗ ಇಷ್ಟನ್ನು ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಬೋಂಡಾ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಗಟ್ಟಿಯಾಗಿ ಮಾಡ್ಕೋಬೇಕು. ಈ ರೀತಿ ಕಲಿಸ್ಕೋಬೇಕು. ಗಟ್ಟಿಯಾಗಿ ಇರಬೇಕು. ಈಗ ನಾವು ಕಲಸಿಟ್ಕೊಂಡಂತಹ ಎಲೆಕೋಸಿನ ಗೋಬಿ ತಯಾರು ಮಾಡ್ಕೊಳ್ಳೋಣ. ಸಣ್ಣದಾಗಿ ಹಾಕ್ಕೋಬೇಕಾಗತ್ತೆ. ತುಂಬಾ ದಪ್ಪದಾಗಿ ಬೇಡ. ಸಣ್ಣದಾಗಿ ಗೋಬಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಆ ರೀತಿ ಸಣ್ಣದಾಗಿ ಹಾಕಬೇಕಾಗತ್ತೆ. ಚೆನ್ನಾಗಿ ನೀಟಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಗೋಬಿನ. ನಾನು ರೆಡ್ ಚಿಲ್ಲಿ ಪೌಡರ್ ಹಾಕಿಲ್ಲ, ಯಾಕಂದರೆ ಕೆಂಪಗಿರುತ್ತೆ ಅಷ್ಟೇ ಹೊರತು ಟೇಸ್ಟ್ ಅಷ್ಟೊಂದು ಆಗಿರಲ್ಲ. ಅದರಿಂದಾಗಿ ನಾನು ಮನೆಯಲ್ಲಿ ಮಾಡಿರುವಂತಹ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಈಗ ಗೋಬಿ ಆಗಿದೆ, ತೆಗೆದುಬಿಡೋಣ. ನೋಡಿ ಎಷ್ಟು ಗರಿಗರಿಯಾಗಿದೆ ಅಂತಂದರೆ ಅಷ್ಟು ಗರಿಗರಿಯಾಗಿ ಬಂದಿದೆ ಎಲೆಕೋಸಿನ ಗೋಬಿ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮಾಡಿ ನೋಡಿ. ಒಂದು ಸಲ ಮಾಡಿ ತಿಂದು ನೋಡಿದರೆ ನಿಮಗೆ ಅದರ ರುಚಿ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲನೂ ಕೂಡ ಡೀಪ್ ಫ್ರೈ ಮಾಡ್ಕೊಂಬಿಡೋಣ. ಕಾಲಿಫ್ಲವರ್ ಗೋಬಿ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ಎಷ್ಟು ಗರಿಗರಿಯಾಗಿದೆ, ಅಷ್ಟು ಗರಿಗರಿಯಾಗಿದೆ. ಈಗ ನಾವು ರೈಸ್ಗೆ ಒಗ್ಗರಣೆ ಕೊಡೋಣ. ಈಗ ನಾವು ಫ್ರೈಡ್ ರೈಸ್ಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಅದೇ ಬಾಣಲೆ ಇಟ್ಟಿದ್ದೀನಿ. ಆಯಿಲು ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಆಯಿಲ್ ಮಿಕ್ಸ್ಕೊಂಡಿದ್ದೀನಿ. ಈಗ ಆ ಆಯಿಲ್ಗೆ ನಾನು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಮತ್ತು ಒಂದು 3 ಹಸಿಮೆಣಸಿನ್ಕಾಯಿ ತುಂಡು ಮಾಡಿರೋದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥದ್ದು ಒಂದು 4 ಈರುಳ್ಳಿ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೋಬೇಕಾಗತ್ತೆ ಈರುಳ್ಳಿನ. ಇವು ಈಗ ಫ್ರೈ ಆಗಲಿ ಚೆನ್ನಾಗಿ. ಅದರ ಜೊತೆಗೆ ಕರಿಬೇವಿನ ಸೊಪ್ಪು ಕೂಡ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಎಲ್ಲ ಕೂಡ ಇಂಗ್ರೀಡಿಯೆಂಟ್ಸ್ ಎಲ್ಲ ಡೀಪ್ ಫ್ರೈ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದರೆ ತುಂಬಾ ಟೇಸ್ಟ್ ಬರುತ್ತೆ. ಈರುಳ್ಳಿ ಒಂದು 3/4 ಭಾಗ ಫ್ರೈ ಆಗಬೇಕು. 2 ಗ್ಲಾಸ್ ಅಕ್ಕಿನ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ 2 ಗ್ಲಾಸ್ ಅಕ್ಕಿಗೆ ನಾನು ಮಾಡ್ತಾ ಇರೋದು. ಈಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಏನು ಬೇಡ, ಯಾಕಂದರೆ ಒಂದು ರೀತಿ ಸ್ಮೆಲ್ ಬರುತ್ತೆ ಶುಂಠಿ ಜಾಸ್ತಿ ಹಾಕಿದರೆ. ಅದರಿಂದಾಗಿ ಒಂದು ಅರ್ಧ ಇಂಚಷ್ಟು ಶುಂಠಿ, ಅರ್ಧ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದು ಫ್ರೈ ಆಗಲಿ. ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಟೊಮೆಟೊ ಒಂದು 3 ಟೊಮೆಟೊನ ನಾನು ಸೇರಿಸ್ತಾ ಇದ್ದೀನಿ. ಈ 3 ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ. ಹುಣಸೆ ಹುಳಿ ಹಾಕಬಾರ್ದು, ಹಾಗಾಗಿ ಟೊಮೆಟೊ ನಾವು ಸೇರಿಸ್ಬೇಕಾಗತ್ತೆ. ಟೊಮೆಟೊ ಸ್ವಲ್ಪ ಬೆಂದಾಗಿದೆ ನೋಡಿ. ಈ ರೀತಿ ಬೆಂದರೆ ಸಾಕು ಟೊಮೆಟೊ. ಈಗ ನಾವು ಸಿಮ್ಮನ್ನು ಒಂದು ಸ್ವಲ್ಪ ಡೌನ್ ಮಾಡ್ಕೊಳ್ಳೋಣ. ಡೌನ್ ಮಾಡಿಕೊಂಡು ನೋಡಿ, ಗರಂ ಮಸಾಲೆ ಪುಡಿ 1/4 ಸ್ಪೂನಷ್ಟಿದೆ. ಮತ್ತು ಮೆಣಸಿನ್ಕಾಯಿ ಪುಡಿ 1/4 ಸ್ಪೂನು.
ಅರಿಶಿನ ಪುಡಿ 1/4 ಸ್ಪೂನು. ಇಷ್ಟನ್ನು ನಾವು ಫ್ರೈ ಮಾಡೋಣ. ಈಗ ನಾವು 1.5 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ನಾನು ಈಗಲೇ ಸೇರಿಸ್ತಾ ಇದ್ದೀನಿ. ಈಗ ನಾವು ರೈಸನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಸಿಮ್ಮನ್ನು ಸ್ವಲ್ಪ ಡೌನ್ ಮಾಡಿಕೊಂಡು ರೈಸನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಎಲ್ಲ ನೀಟಾಗಿ ಕಲಿಸ್ಕೊಂಬಿಟ್ಟಿದ್ದೀನಿ. 2 ಗ್ಲಾಸ್ ಅಕ್ಕಿ ಹಾಕಿದ್ದು, 2 ಗ್ಲಾಸ್ ಅಕ್ಕಿನೂ ಪರ್ಫೆಕ್ಟಾಗಿ ರೆಡಿ ಆಯಿತು. ಈಗ ನಾವು ಗೋಬಿನ ಮಿಕ್ಸ್ ಮಾಡಿಬಿಡೋಣ. ಗೋಬಿ ಮಿಕ್ಸ್ ಮಾಡಿಬಿಟ್ಟು ನಾವು ಸರ್ವ್ ಮಾಡ್ಕೋಬೋದು. ಬಹಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬಾ ಟೇಸ್ಟಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ. ಕಾಲಿಫ್ಲವರ್ ಗೋಬಿ ರೈಸ್ ತುಂಬಾ ಟೇಸ್ಟಾಗಿರುತ್ತೆ. ಎಷ್ಟು ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.